ರಾಜ್ಯ ಮಹಿಳಾ ಹೋರಾಟಗಾರ್ತಿಗೆನೆ ಲವ್ ಸೆಕ್ಸ್ ದೋಖ ಆಗಿದೆ. ಹೋರಾಟಗಾರ್ತಿ ಪ್ರಮೋದಾ ಹಜಾರೆಗೆ ಮಹಾ ಮೋಸ ಆಗಿದೆ. ಒಬ್ಬ ಮಹಿಳಾ ಹೋರಾಟಗಾರ್ತಿಗೆನೆ ಮೋಸ ಆಗಿರೋದು. ಬೆಳಗಾವಿಯಲ್ಲಿ ಮದುವೆ ಆಗೋದಾಗಿ ನಂಬಿಸಿ ವಂಚನೆ ಮಾಡಲಾಗಿದೆ. ರಾಜ್ಯ ಮಹಿಳಾ ಹೋರಾಟಗಾರ್ತಿ ಪ್ರಮೋದಾ ಹಜಾರೆಗೆ ನಂಬಿಸಿ ವಂಚನೆ ಮಾಡಲ ಅಂತ ಆರೋಪ ಇದೆ. ಯೋಧ ಅಕ್ಷಯ್ ನಲವಡೆಯಿಂದ ವಂಚನೆಯ ಆರೋಪ. 6 ವರ್ಷಗಳ ಹಿಂದೆ ಫೇಸ್ಬುಕ್ನಲ್ಲಿ ಅಕ್ಷಯ್ ಪರಿಚಯ ಆಗಿರುತ್ತೆ. ತನಗಿಂತ 15 ವರ್ಷದ ಮೇಲ್ಪಟ್ಟ ಮಹಿಳೆ ಜೊತೆ ಈತನ ಲವಿ ಡವಿ ಇರುತ್ತೆ. ಮದುವೆ ಆಗ್ತೀನಿ ಅಂತ ಹೇಳಿ ಹೋರಾಟಗಾರ್ತಿಗೆ ಈತ ನಂಬಿಸಿರ್ತಾನೆ. ರಾಜ್ಯ ಮಹಿಳಾ ಹೋರಾಟಗಾರ್ತಿಗೆ ಲವ್ ಸೆಕ್ಸ್ ದೋಖ. ಬೆಳಗಾವಿಯಲ್ಲಿ ಮದುವೆ ಆಗೋದಾಗಿ ನಂಬಿಸಿ ವಂಚನೆ. ನೋಡಿ, ಈತನೇ ವಂಚನೆ ಮಾಡಿರೋದು. 6 ವರ್ಷಗಳ ಹಿಂದೆ ಫೇಸ್ಬುಕ್ನಲ್ಲಿ ಇವ್ರು ಪರಿಚಯ ಆಗುತ್ತೆ. ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಈತ ಆ ಹೋರಾಟಗಾರ್ತಿಗೆ ನಂಬಿಸಿದ್ದ. ಸೊ ತನಗಿಂತ 15 ವರ್ಷ ಮೇಲ್ಪಟ್ಟ ಮಹಿಳೆ ಜೊತೆ ಈತ ಲವ್ವಿ ಡವ್ವಿಯನ್ನ ಇಟ್ಕೊಂಡಿದ್ದ. ಆರು ವರ್ಷದ ಹಿಂದೆ ಮನೆಯಲ್ಲೇ ದೇವರ ಮುಂದೆ ಮದುವೆ ಆಗಿದ್ರು. ಪ್ರಮೋದ ಮತ್ತು ಅಕ್ಷಯ್ ಇಬ್ರು ಮದುವೆ ಆಗಿದಂತ ಮಾಹಿತಿ ಇದೆ. ಬಳಿಕ ಆತ ಸೇನೆಯಿಂದ ರಜೆಗೆ ಬಂದಾಗ ಒಟ್ಟಿಗೆ ಇರ್ತಾ ಇದ್ರು. ಪ್ರಮೋದ ಮನೆಯಲ್ಲಿ 15 ದಿನ ಉಳ್ಕೊಂಡು ಹೋಗ್ತಾ ಇದ್ದ ಈತ. ಈ ವೇಳೆ ಬೇರೆ ಯುವತಿಯರ ಜೊತೆ ಸಂಪರ್ಕ ಇರೋದು ಬೆಳಕಿಗೆ ಬಂದಿದೆ. ಅದನ್ನ ಪ್ರಶ್ನೆ ಮಾಡಿದ ಬಳಿಕ ಮೋಸ ಮಾಡಲ್ಲ ಅಂತ ಹೇಳಿದ್ದ. 9 ಜನ ಯುವತಿಯರ ಜೊತೆ ನಂಟಿರೋದು ಬೆಳಕಿಗೆ ಬಂದಿತ್ತು. ನೋಡಿ, 6 ವರ್ಷದ ಹಿಂದೆ ಮನೆಯಲ್ಲೇ ದೇವ್ರ ಮುಂದೆ ಅವರು ಮದುವೆ ಆಗ್ತಾರೆ, ಅಕ್ಷಯ್ ಮತ್ತೆ ಪ್ರಮೋದ ಇಬ್ರು ಕೂಡ. ಬಳಿಕ ಆತ ಸೇನೆಯಿಂದ ರಜೆ ಇದ್ದಾಗೆಲ್ಲ ಮನೆಗೆ ಬಂದಾಗ ಒಟ್ಟಿಗೆ ಇರ್ತಾ ಇದ್ರು. 15 ದಿನ ಇಲ್ಲೇ ಉಳ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಇವನಿಗೆ ಬೇರೆ 9 ಜನ ಯುವತಿಯರ ಜೊತೆ ಸಂಪರ್ಕ ಇರೋದು ಬೆಳಕಿಗೆ ಬಂದಿದೆ. ಸೇನೆಯಿಂದ ರಜೆಗೆ ಬಂದಾಗ ಒಟ್ಟಿಗೆ ಇರ್ತಾ ಇದ್ರು. ಆ ಸಂದರ್ಭದಲ್ಲಿ ಪ್ರಮೋದ ಮನೆಯಲ್ಲಿ ಇವನು 15 ದಿನ ಉಳ್ಕೊಂಡು ಹೋಗ್ತಾ ಇದ್ದ ಈತ. ಈ ವೇಳೆ ಬೇರೆ ಯುವತಿಯರ ಜೊತೆ ಸಂಪರ್ಕ ಇರೋದು ಕೂಡ ಬೆಳಕಿಗೆ ಬಂದಿದೆ. ಅದನ್ನ ಪ್ರಶ್ನೆ ಮಾಡಿದಕ್ಕೆ ನಿನಗೆ ಮೋಸ ಮಾಡಲ್ಲ ಅಂತ ಹೇಳಿದ್ದ. ಅದಾದ್ಮೇಲೆ ಮತ್ತೆ 9 ಜನ ಯುವತಿಯರ ಜೊತೆ ನಂಟಿರೋದು ಬೆಳಕಿಗೆ ಬಂದಿತ್ತು. ಹೀಗಾಗಿ ಈಗ ತಾನು ಮೋಸ ಹೋಗಿರೋದು ಗೊತ್ತಾಗಿದೆ. ವಂಚನೆ ಗೊತ್ತಾಗಿ ಯೋಧ ಅಕ್ಷಯ್ ಮನೆಗೆ ಪ್ರಮೋದ ಹೋಗಿದ್ರು. ಹಿರಿಯರು ಕುಟುಂಬಸ್ಥರು ಕೂಡ್ಕೊಂಡು ಸಂಧಾನ ಕೂಡ ಮಾಡಿದ್ರು. ಬಳಿಕ ಮದುವೆ ಆಗಲ್ಲ ಅಂತ ಉಲ್ಟಾ ಹೊಡೆದಿದ್ದ ಯೋಧ ಅಕ್ಷಯ್. ಇದಾದ ಬಳಿಕ ಅಕ್ಷಯ್ ಮದುವೆ ಆಗಿದ್ದಾನೆ ಅಂತ ಪ್ರಮೋದ ಗರಂ ಆದ್ರು. ಮನೆ ಬೀಗ ಹಾಕೊಂಡು ಹೋಗಿದ್ದಾನೆ ಅಕ್ಷಯ್ ಮತ್ತೆ ಆತನ ಕುಟುಂಬಸ್ಥರು. ಸಾಯೋವರೆಗೂ ಮನೆ ಮುಂದೆ ಕುತ್ಕೊಳ್ತೀನಿ ಅಂತ ಆಕೆ ಕಣ್ಣೀರು ಹಾಕ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರಿಗೆ ನ್ಯಾಯ ಕೊಡಿಸಿದ್ದೇನೆ, ನೆರವಿಗೆ ಬನ್ನಿ, ನನಗೆ ಯಾರಾದ್ರೂ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ತನಗೆ ನ್ಯಾಯ ಕೊಡಿಸಿ ಅಂತ ಪ್ರಮೋದಾ ಹಜಾರೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಸಾಕಷ್ಟು ಮಹಿಳೆಯರಿಗೆ ನ್ಯಾಯ ಕೊಡಿಸಿದ್ದೀನಿ, ನನಗೆ ಈ ರೀತಿಯಾದಂತಹ ಮೋಸ ಆಗಿದೆ, ದಯಮಾಡಿ ನನಗೆ ಯಾರಾದ್ರೂ ನೆರವಿಗೆ ಬನ್ನಿ, ನನ್ನ ನೆರವಿಗೆ ಯಾರಾದ್ರೂ ನಿಂತ್ಕೊಳ್ಳಿ, ನನ್ನ ಜೊತೆ ಯಾರಾದ್ರೂ ನಿಂತ್ಕೊಳ್ಳಿ ಅಂತ ಪ್ರಮೋದ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡಿ, ಯೋಧ ಅಕ್ಷಯ್ ಪ್ರಮೋದಾ ಹಜಾರೆ ಜೊತೆ ಇರುವಂತಹ ಫುಟೇಜ್ಗಳನ್ನ ಗಮನಿಸ್ತಾ ಇದ್ದೀನಿ. ಸರ್, ಫೇಸ್ಬುಕ್ ಮುಖಾಂತರನೇ ಪರಿಚಯ ಆಗಿದ್ದು ಸರ್. ನನಗೆ ಅವ್ನಿಗೆ ಯಾವುದೇ ರೀತಿ ವೈಯಕ್ತಿಕ ಪರಿಚಯ ಇರಲಿಲ್ಲ ಸರ್. ಫೇಸ್ಬುಕ್ನಲ್ಲಿ ಪರಿಚಯ ಆಗಿಬಿಟ್ಟು ನಿಮ್ಮ ಕೆಲಸ ಇಲ್ಲ, ನನಗೆ ತುಂಬ ಇಷ್ಟ ಅಂತ ಹೇಳಿದೆ ಸರ್. ಆದರೂ ನಾನು ಅವ್ನಿಗೆ ಅವಾಯ್ಡ್ ಮಾಡ್ತಿದ್ದೆ. ಯಾಕಂದರೆ 14 ವರ್ಷ ಸಣ್ಣವು ಸರ್ ಅವ್ನು ನನ್ನಿಂದ. ಬೇಡ ಈ ಸಂಬಂಧ. ಅವನೇ ಪ್ರಪೋಸ್ ಮಾಡಿದ್ದು ಸರ್. ನಾನು ಅವ್ನು ಪರಿಚಯ ಆದಾಗ ನಂಗೆ 39 ಇಯರ್ಸ್ ರನ್ನಿಂಗ್ ಇತ್ತು ಸರ್. ಈ ವಯಸ್ಸಿನಲ್ಲಿ ನಂಗೆ ಇದೆಲ್ಲ ಎದಗಬೇಕಂತ ನಾನು ಇದು ಮಾಡಿದವಳು ಸರ್. ನಂಗೆ ಇದೆಲ್ಲ ಬೇಡಾಗಿರಲಿಲ್ಲ ಸರ್. ನನಗೆ ಈ ಸಂಬಂಧನೇ ಬೇಡಾಗಿರಲಿಲ್ಲ, ಈ ಮದುವೆ ಅನ್ನೋದು ಬೇಡಾಗಿರಲಿಲ್ಲ ಸರ್. ನನಗೆ ತಾನಾಗೆ ಗಂಟು ಬೀಳ್ತಾನೆ, ತಾನಾಗೆ ಪ್ರಪೋಸ್ ಮಾಡ್ತಾನೆ, ತಾನಾಗೆ ನಮ್ಮ ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾನೆ ಸರ್. ವೆಂಕಟೇಶ್ವರ ಬಾಲಾಜಿ ಮುಂದೆ ಸರ್. ಆಮೇಲೆ ಮದುವೆ ಆದ 1 ವರ್ಷದ ಒಳಗಡೆ ಅವ್ನ ಫೋನ್ ಚಾಟ್ ಸಿಗ್ತವೆ ಸರ್. 4 ಚೌಗ್ಲಿನಗರ್ ಮಚ್ಚಿನಲ್ಲಿ ಬೆಳಗಾವಿನಲ್ಲೇ ಆಗಿತ್ತು ಸರ್. ನಮ್ಮ ಸ್ವಂತ ಮನೆ ಇರೋದ್ರಿಂದ ಅಲ್ಲೇ ಬರ್ತಿದ್ದ ಸರ್. ಸೊ ಹಾಲಿಡೇಸ್ಗೆಲ್ಲ ಬಂದ ತಕ್ಷಣ 10 ದಿನ ನನ್ನ ಹತ್ರ ಉಳ್ಕೊಂಡು ತಮ್ಮ ಮನೆಗೆ ಹೋಗ್ತಿದ್ದ ಸರ್ ಅವನು. ಸರ್, ಫೇಸ್ಬುಕ್ ಮುಖಾಂತರನೇ ಪರಿಚಯ ಆಗಿದ್ದು ಸರ್ ಅವ್ನಿಗೆ. ಇಂಥ ಒಂದು ಸಿಚುವೇಶನ್ಗಳನ್ನ ನೋಡಿದಾಗ ಸಮಾಜ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ, ಯಾವುದ್ರ ಹಿಂದೆ ಹೋಗ್ತಿದೆ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ.